Express, an international courier service. ನಿಂಬೆ ರಸವನ್ನ ಹಿಂಡಿದ ಬಳಿಕ ಉಳಿದ ಸಿಪ್ಪೆಯನ್ನು ನಾವು ಎಸೆದ್ಬಿಡ್ತೇವೆ. ಆದರೆ ಈ ಸಿಪ್ಪೆಯಲ್ಲಿಯೂ ಕೂಡ ಹಲವಾರು ಆರೋಗ್ಯಕರ ಗುಣಗಳಿದ್ದು ವಿಶೇಷವಾಗಿ ತ್ವಚೆಗೆ ಬಹಳ ಉತ್ತಮವಾಗಿದೆ. ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ವೈಟಮಿನ್ ಸಿ ಇದ್ದು ಆರೋಗ್ಯಕರ ಮತ್ತು ತಾರುಣ್ಯ ಭರಿತ ತ್ವಚೆ ಪಡೆಯೋದಕ್ಕೆ ನೆರವಾಗುತ್ತೆ. ಆದ್ರೆ ಇದನ್ನ ಮುಖಲೇಪನವಾಗಿ ಬಳಸೋದು ಹೇಗೆ ಅಂತ ಗೊತ್ತಿಲ್ಲದಿದ್ರೆ ಮುಂದೆ ನೋಡಿ. ಒಂದು ನಿಂಬೆಯ ಸಿಪ್ಪೆಯನ್ನ ಪ್ರತ್ಯೇಕಿಸಿ ಸುಮಾರು 2 ರಿಂದ 3 ದಿನಗಳ ಕಾಲ ಒಣಗಿಸಿ. ಸಿಪ್ಪೆ ಪೂರ್ಣವಾಗಿ ಒಣಗಿದ ಬಳಿಕ ಇದನ್ನು ಕುಟ್ಟಿ ಪುಡಿ ಮಾಡಿ ಬಳಿಕ ಒಂದು ಚಿಕ್ಕ ಚಮಚ ನಿಂಬೆ ರಸದೊಂದಿಗೆ ಒಂದು ಸಮ ಪ್ರಮಾಣದ ಈ ಸಿಪ್ಪೆಯ ಪುಡಿಯನ್ನ ಬೆರೆಸಿ. ಇದಕ್ಕೆ ಒಂದು ಹನಿ ಜೇನನ್ನ ಬೆರೆಸಿ ಈ ಲೇಪನವನ್ನ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತಿನ ಬಳಿಕ ತಣ್ಣೀರಿನಿಂದ ತೊಳೆದುಕೊಳ್ಳಿ. ಇನ್ನು ಎರಡನೆಯದಾಗಿ 3 ಚಿಕ್ಕ ಚಮಚ ಕಡಲೆ ಹಿಟ್ಟು ಮತ್ತು 2 ಚಿಕ್ಕ ಚಮಚ ನಿಂಬೆ ಪುಡಿಯನ್ನ ಬೆರೆಸಿ ಕೊಂಚವೇ ಹಾಲು ಹಾಕಿ ಮುಖಕ್ಕೆ ಹಚ್ಚಿಕೊಳ್ಳುವಷ್ಟು ದಪ್ಪನಾಗಿ ಮಿಶ್ರಣ ಮಾಡಿ ಇದನ್ನ ಮುಖಕ್ಕೆ ಆವರಿಸುವಂತೆ ಹಚ್ಚಿ ಕೊಂಚ ಹೊತ್ತಿನ ಬಳಿಕ ತಣ್ಣೀರಿನಿಂದ ತೊಳೆದುಕೊಳ್ಳಿ. ಮೂರನೆಯದಾಗಿ ಒಂದು ಸೌತೆಕಾಯಿಯನ್ನ ಅರೆದು ಹಿಂಡಿ ರಸವನ್ನ ಸಂಗ್ರಹಿಸಿ ಒಂದು ಚಿಕ್ಕ ಚಮಚದಷ್ಟು ಈ ರಸ ಮತ್ತು ಲಿಂಬೆ ಸಿಪ್ಪೆಯ ಪುಡಿಯನ್ನ ಬೆರೆಸಿ ಮಿಶ್ರಣ ತಯಾರಿಸಿ ಈ ಲೇಪನವನ್ನ ಮುಖಕ್ಕೆ ಹಚ್ಚಿಕೊಂಡು ಕೊಂಚ ಹೊತ್ತಿನ ಬಳಿಕ ತಣ್ಣೀರಿನಿಂದ ತೊಳೆದುಕೊಳ್ಳಿ. ನಾಲ್ಕನೇದಾಗಿ ಗಂಧದ ಪುಡಿ ಮತ್ತು ನಿಂಬೆ ಪುಡಿ ಈ 2 ಪುಡಿಗಳನ್ನ ಸಮ ಪ್ರಮಾಣದಲ್ಲಿ ಸೇರಿಸಿ ಇದಕ್ಕೆ ನಿಂಬೆ ರಸ ಬೆರೆಸಿ. ಇನ್ನು ಇದಕ್ಕೆ 2 ಚಮಚ ನಿಂಬೆ ಸಿಪ್ಪೆಯ ಪುಡಿಯನ್ನ ಸೇರಿಸಿ 1 ಚಮಚ ಹಸಿ ಹಾಲು ಬೆರೆಸಿ ಇವೆಲ್ಲವನ್ನು ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿಕೊಂಡು ಕೊಂಚ ಹೊತ್ತಿನ ಬಳಿಕ ತಣ್ಣೀರಿನಿಂದ ತೊಳೆದರೆ ನಿಮ್ಮ ಮುಖವು ಫಳಫಳನೆ ಹೊಳೆಯುತ್ತದೆ. ನಿಂಬೆ ಹಣ್ಣಿನ ರಸವು ನಿಮ್ಮ ತುಟಿಗಳಿಗೂ ಸಹ ಉಪಯೋಗಕಾರಿ. ಒಣಗಿದ ನಿಸ್ತೇಜಗೊಂಡ ಮತ್ತು ಒಡೆದ ತುಟಿಗಳಿಗೆ ನಿಂಬೆ ಹಣ್ಣಿನ ರಸವನ್ನು ಹಚ್ಚಿ ನಿಂಬೆ ಹಣ್ಣಿನ ರಸವನ್ನು ಹಾಲಿನ ಕೆನೆ ಮತ್ತು ಜೇನುತುಪ್ಪದ ಜೊತೆಗೆ ಬೆರೆಸಿ ನಿಮ್ಮ ಮನೆಯಲ್ಲೇ ಒಂದು ಉತ್ತಮ ಸ್ವಾಭಾವಿಕ ಲಿಪ್ ಬಾಮ್ ಅನ್ನ ತಯಾರು ಮಾಡಿಕೊಳ್ಳಬಹುದು ಮತ್ತು ಮಾಯಿಶ್ಚರೈಸ್ ಅನ್ನ ಒದಗಿಸಲು ನೆರವಾಗುತ್ತೆ. ಇದು ಹಠಮಾರಿಯಂತೆ ಕೂತ ಮೊಣಕೈನ ಕಪ್ಪನೆಯ ಒರಟು ಚರ್ಮವನ್ನು ಕೂಡ ಹೋಗಲಾಡಿಸುತ್ತೆ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.